ನಾನು ಇದನ್ನ ಪದೇ ಪದೇ ಹೇಳಿರೋದನ್ನ ನೀವು ಗಮನಿಸಿರಬಹುದು. ಕನ್ನಡ ಚಿತ್ರರಂಗದ ಬಗ್ಗೆ ನನಗೆ ತುಂಬಾ ದೊಡ್ಡ ಭರವಸೆಯನ್ನ ನೀಡೋ ಒಂದು ವರ್ಗ ಅಂದ್ರೆ ಅದು ಈ ಡೆಬ್ಯೂಟೆಂಟ್ ಡೈರೆಕ್ಟರ್ಸ್ ಗಳ ವರ್ಗ. ಅವರಲ್ಲಿ ತುಂಬಾ ಜನರ ಐಡಿಯಾಸ್, ಕಾನ್ಸೆಪ್ಟ್ಸ್ ಹೊಸದಾಗಿರತ್ತೆ, ರೈಟಿಂಗ್ ಹೊಸದಾಗಿರತ್ತೆ, ಟ್ರೀಟ್ಮೆಂಟ್ ರಿಫ್ರೆಶಿಂಗ್ ಆಗಿರತ್ತೆ. ನಿರ್ದೇಶಕ ಸಾರ್ಥಕ್ ಹೆಗಡೆ ಅವರ ಗ್ರೀನ್ ಗರ್ಲ್ ನಲ್ಲಿ ಐಡಿಯಾ ಆಗ್ಲಿ, ಥೀಮ್ ಆಗಿ ವಿಶೇಷವಾಗಿ ಇಲ್ಲದೆ ಇರಬಹುದು, ಆದ್ರೆ ಅವರ ಟ್ರೀಟ್ಮೆಂಟ್ ಹಾಗೂ ಏಸ್ಥೆಟಿಕ್ಸ್ ವಿಶೇಷವಾಗಿದೆ. ಈ ತಂಡದ ಜೊತೆ ನಾನು ಕಳೆದ ವಾರ ಒಂದು ಸಂದರ್ಶನವನ್ನ ಮಾಡಿದೆ. ಆ ಸಂದರ್ಶನದ ಲಿಂಕ್ ಅನ್ನ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಕೂಡ. ಅದನ್ನ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಸಂದರ್ಶನಕ್ಕೆ ಮುಂಚೆನೆ ನಾನು ಈ ಚಿತ್ರವನ್ನ ನೋಡಿದ್ದೆ. ಆಗ ರಿವ್ಯೂ ಮಾಡೋದಿಲ್ಲ, ರಿವ್ಯೂ ಶೂಟ್ ಮಾಡ್ತಿರೋದು ಇವತ್ತು. ಕಮ್ಯುನಲಿ ಚಾರ್ಜ್ಡ್ ಆಗಿರೋ ಕರಾವಳಿಯ ಒಂದು ಊರಿನಲ್ಲಿ, ಊರಿನ ಸ್ಪೆಸಿಫಿಕ್ಸ್ ಇದ್ದ ಹಾಗೆ ನನಗೆ ನೆನಪಾಗ್ತಾ ಇಲ್ಲ. ಆ ಊರಿನಲ್ಲಿ ಹಿಂದೂ ಹುಡುಗ ಜೀವನ್, ಮುಸ್ಲಿಂ ಹುಡುಗಿ ಅಮೀನಾ ಪ್ರೀತಿ ಮಾಡ್ತಾ ಇದ್ದಾರೆ, ಇಬ್ರು ಸ್ಟೂಡೆಂಟ್ಸ್. ಇವರ ಪ್ರೀತಿ, ಇವರ ಲವ್ ಸ್ಟೋರಿ ಮುಂದಕ್ಕೆ ಏನಾಯ್ತು ಅನ್ನೋದೇ ಈ 48 ನಿಮಿಷಗಳ ಚಿತ್ರದ ಕಾಂಟೆಂಟ್. ಆದ್ರೆ ಕಾಂಟೆಂಟ್ ಗಿಂತ ನಾನಾಗ್ಲೇ ಹೇಳಿದ ಹಾಗೆ ಫಾರ್ಮ್ ಮುಖ್ಯ ಈ ಚಿತ್ರದಲ್ಲಿ. ಏನು, ಬರೀ 48 ನಿಮಿಷಗಳು ಮಾತ್ರನಾ? ಹೌದು, ಆದ್ರೆ ಇದು ಶಾರ್ಟ್ ಫಿಲ್ಮ್ ಅಲ್ಲ. ಆಬ್ವಿಯಸ್ಲಿ ರೆಗ್ಯುಲರ್ ಫೀಚರ್ ಫಿಲ್ಮ್ ಲೆಂತ್ ಇಲ್ಲ, ಸೊ ಇದನ್ನ ನಾವು ಫೀಚರೆಟ್ ಅನ್ಬಹುದು. ಇಂಡಿಪೆಂಡೆಂಟ್ ಫಿಲ್ಮ್ ಆಗಿ ಶುರುವಾದ ಈ ಚಿತ್ರವನ್ನ ಈಗ KRG ಸ್ಟುಡಿಯೋಸ್ ನವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ವಾರ ಚಿತ್ರಮಂದಿರಗಳಲ್ಲಿ, ಎಸ್ಪೆಷಲಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಬಿಡುಗಡೆಯಾಗಿದೆ. ಫಾರ್ಮ್ ಅಂತ ಹೇಳದ್ನಲ್ಲ, ಅದರಲ್ಲಿ ಪ್ರೊಡಕ್ಷನ್ ಡಿಸೈನ್, ಸೂರ್ಯ ಶ್ರೀನಿ ಅವರ ಮ್ಯೂಸಿಕ್ ಡಿಸೈನ್, ಲೈಟಿಂಗ್, ಅಭಿನಯ್ ಪಂಡಿತ್ ಅವರ ರಿಯಲಿಸ್ಟಿಕ್ ವಿಜುವಲ್ಸ್, ಸರ್ರಿಯಲಿಸಂ, ಮ್ಯಾಜಿಕಲ್ ರಿಯಲಿಸಂ ಇವೆಲ್ಲವೂ ಇವೆ. 18-20 ಹರೆಯದಲ್ಲಿ ಪ್ರಾಯದಲ್ಲಿ ಇರುವ ಇಬ್ಬರ ಚಂದದ ನಿಷ್ಕಲ್ಮಶವಾದ ಪ್ರೀತಿ. ಚಿತ್ರದ ಹೆಸರು ಗ್ರೀನ್ ಗರ್ಲ್, ಆದ್ರೆ ಚಿತ್ರ ಹೋಗೋದು ಹುಡುಗನ ಮೇಲೆ. ಹುಡುಗ ಜೀವನ್. ಜೀವನ್ನ ಕನಸಿನ ಊರು ಅಮೆರಿಕ. ಕೋಕಾ ಕೋಲಾ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ. ಸ್ವಲ್ಪ ಗಲಿಬಲ್, ತುಂಬಾನೇ ಭಯ ಇವೆಲ್ಲವೂ ಇವೆ ಅವನಿಗೆ. ಆದ್ರೆ ಅಮೀನಾ ಹಾಗಲ್ಲ, ಆಕೆ ಧೈರ್ಯವಂತೆ. ಇವರಿಬ್ಬರ ಈ ಕಪಲ್ ನಲ್ಲಿ ಆಕೆಯನ್ನೇ ನಾವು ಸ್ವಲ್ಪ ಆಲ್ಫಾ ಅಂತ ಕೂಡ ನೋಡಬಹುದು. ಆಕೆ ಸಿಗರೆಟ್ ಸೇರ್ತಾಳೆ. ಜೀವನ್ ಸ್ಕೂಟರ್ ಹಿಂದೆ ಸೀಟ್ ನಲ್ಲಿ ಹೆಲ್ಮೆಟ್ ಹಾಕೊಂಡು ಕೂತಿದ್ರೆ, ಈಕೆ ಹೆಲ್ಮೆಟ್ ಇಲ್ಲದೆ ಸ್ಕೂಟರ್ ನ ಓಡಿಸ್ಕೊಂಡು ಹೋಗ್ತಾಳೆ. ಸಾರ್ಥಕ್ ಹಾಗೂ ಅವರ ರೈಟರ್ಸ್ ತ್ರಿಕೋ ಹಾಗೂ ಮನೀಶ್ ಕುಮಾರ್ ಅವರು, ಇವರೆಲ್ಲರೂ ಸೇರಿ ಒಂದು ರೀತಿಯಲ್ಲಿ ಸ್ವಲ್ಪ ರೋಲ್ ರಿವರ್ಸಲ್ ಅನ್ನೇ ಮಾಡಿದ್ದಾರೆ ಇವರಿಬ್ಬರನ್ನ ಇಟ್ಕೊಂಡು. ಅವರಿಗೆ ಅವರ ಪರಸ್ಪರ ಧರ್ಮಗಳ ಬಗ್ಗೆ ಕೆಲವು ಬಯಸ್ಗಳು, ಪ್ರೆಜುಡಿಸ್ಗಳು ಇವೆ. ಆದ್ರೂ ಕೂಡ ಇವರಿಬ್ಬರಿಗೂನು ಧರ್ಮಕ್ಕಿಂತ ಅವರ ಪ್ರೀತಿಯೇ ಮುಖ್ಯ. ಮೂರನೇ ಮುಖ್ಯ ಪಾತ್ರ ಒಂದಿದೆ, ಪ್ರೇಮಣ್ಣ ಅಂತ ಆ ಪಾತ್ರದ ಹೆಸರು. ಆ ಪಾತ್ರದ ಬಗ್ಗೆ ನಾನು ಹೆಚ್ಚು ಹೇಳಲ್ಲ, ಯಾಕಂದ್ರೆ ಈ ಕಥೆ ಯಾವ ಹಾದಿಯಲ್ಲಿ ಸಾಗತ್ತೆ ಅನ್ನೋದನ್ನ ಬಿಟ್ಕೊಟ್ಟ ಹಾಗೆ ಆಗತ್ತೆ. ಈ ಚಿತ್ರದ ನೋಟದಲ್ಲಿ ಒಂದು ಬ್ಯಾಲೆನ್ಸ್ ಇಲ್ಲ ಅಂತ ಅನ್ನಿಸಬಹುದು, ಆದ್ರೆ ನಿರ್ದೇಶಕ ಸಾರ್ಥಕ್ ಅವರ ಪ್ರಕಾರ ಈ ಚಿತ್ರ ಅವರು ನೋಡಿರುವುದರ ಒಂದು ಆನೆಸ್ಟ್ ರೆಪ್ರೆಸೆಂಟೇಷನ್. ಜೀವನ್ ಹಾಗೂ ಅಮೀನಾ ಪ್ರೀತಿಯ ಬಗ್ಗೆನೂ ಅವರು ಅದನ್ನೇ ಹೇಳೋದು, ಅದು ಕೂಡ ಒಂದು ಆನೆಸ್ಟ್ ರೆಪ್ರೆಸೆಂಟೇಷನ್ ಅಂತ. ಬಟ್ ಅದು ನಮಗೆ ಒಪ್ಪುವ ರೀತಿಯಲ್ಲೇ ಇದೆ. ಮ್ಯಾಜಿಕಲ್ ರಿಯಾಲಿಸಂ ದೃಶ್ಯಗಳಿಗೆ ಕಟ್ ಆಗುವ ರೀತಿ, ಒಂದು ಟ್ರಾನ್ಸ್ ರೀತಿಯ ಬ್ಯಾಕ್ ಗ್ರೌಂಡ್ ಸ್ಕೋರ್, ಒಂದು ತುಂಬಾ ಮುಖ್ಯವಾದ ಮೊಮೆಂಟ್ ನಲ್ಲಿ ಒಂದು ಅದ್ಭುತವಾದ ವೈಡ್ ಶಾಟ್, ಕೆಲವು ಶಾರ್ಪ್ ಡೈಲಾಗ್ಸ್, ಇವೆಲ್ಲವೂ ನನ್ನ ಮೇಲೆ ಒಂದೊಳ್ಳೆ ಇಂಪ್ರೆಷನ್ ಮಾಡಿದ್ವು. ಜೀವನ್ ಆಗಿ ಮಯೂರ್, ಅಮೀನಾ ಆಗಿ ಸುಚಾರಿತಾ ಮೊದಲನೇ ದೃಶ್ಯದಲ್ಲೇ ಅವರಿಬ್ಬರ ಸಂಬಂಧದ ಬಗ್ಗೆ ನಮ್ಮನ್ನ ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ. ಕ್ಯಾಮೆರಾ ಇವರಿಬ್ಬರನ್ನ ಕ್ಯಾಪ್ಚರ್ ಮಾಡುವ ರೀತಿ, ಅವರ ಪರ್ಫಾರ್ಮೆನ್ಸಸ್ ತುಂಬಾನೇ ರಿಯಲ್ ಆಗಿವೆ. ಗುಡ್ ಲಕ್ ಟು ದೆಮ್. ಗುಡ್ ಲಕ್ ಟು ಸಾರ್ಥಕ್ ಅಂಡ್ ಹಿಸ್ ಟೀಮ್ as well.